ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ತರಗತಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ತಮಗೆಲ್ಲರಿಗೂ ಗೊತ್ತಿರಬಹುದು, ಬರ್ತಕ್ಕಂಥ ಮಾರ್ಚ್ 1ನೇ ತಾರೀಕಿಗೆ ಹೊಸ ಬ್ಯಾಚ್ ಪ್ರಾರಂಭವಾಗುವುದಿದೆ. ಸೊ ತಮಗೆ ಯಾರಿಗಾದರೂ ಇಂಟ್ರೆಸ್ಟೆಡ್ ಇದ್ದರೆ 9900667411 9964205097 ಈ ನಂಬರ್ಗಳಿಗೆ ಕರೆ ಮಾಡೋದ್ರ ಮೂಲಕ ತಮ್ಮ ಸೀಟನ್ನು ಖಚಿತಪಡಿಸ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಸ್ನೇಹಿತರೆ. ನೋಡಿರಿ, ಇವತ್ತಿನ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಕು ಮುಂದುವರೆದ ಭಾಗ, ಇಂಗ್ಲೀಷ್ ವ್ಯಾಕರಣದ ಮುಂದುವರೆದ ಭಾಗ ಸೆಂಟೆನ್ಸಸ್ ಅನ್ನೋ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸೆಂಟೆನ್ಸಸ್ ಅನ್ನೋ ಟಾಪಿಕ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಕು. ಪ್ರತಿ ಬಾರಿ ಕೂಡ ಎಕ್ಸಾಮ್ ಮೇಲೆ ಸೊ ಡೈರೆಕ್ಟಾಗಿ 2 ಕ್ವಶನ್ಸ್ ಬರ್ತವೆ ಸ್ನೇಹಿತರೆ. ಡೈರೆಕ್ಟಾಗಿ 2 ಕ್ವಶನ್ಸು, ಇಂಡೈರೆಕ್ಟಾಗಿ ಹಲವಾರು ಕ್ವಶನ್ಸ್ಗಳು ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನೀಟಾಗಿ ಇದನ್ನು ಗುರುತಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿರಿ ಸ್ನೇಹಿತರೆ. ನೋಡಿ, ಸೊ ಅದಕ್ಕಿಂತ ಮುಂಚೆ ನಾವು ಈ ಸಬ್ಜೆಕ್ಟ್ ಇಂಪಾರ್ಟೆನ್ಸ್ ಏನಿದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಅಂತ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ನೋಡಿ ಸ್ನೇಹಿತರೆ, ನಾವು ಕಮ್ಯುನಿಕೇಷನ್ ಅನ್ನೋ ಪೇಪರಲ್ಲಿ ಬಂದಾಗ ಸುಮಾರು ನಾವು 3 ತರಹದ ವಿಷಯಗಳನ್ನು ನೋಡ್ತೀವಿ. ಒಂದು ಕಂಪ್ಯೂಟರ್, ಒಂದು ಕಂಪ್ಯೂಟರ್ ಪೇಪರ್ 2 ಅಂತ ಹೇಳಿ ಕರಿತೀವಿ ಇದನ್ನು. ಓಕೆ, ಪೇಪರ್ 2 ಒಂದು ಕಂಪ್ಯೂಟರ್ 30 ಕ್ವಶನ್ಸ್ ಕೇಳಿರ್ತಾರೆ. ಆ್ಯಂಡ್ ಇಂಗ್ಲೀಷ್ 35 ಕ್ವಶನ್ಸನ್ನು ಕೇಳಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಕನ್ನಡ ವ್ಯಾಕರಣ 35 ಕ್ವಶನ್ಸ್ ಕೇಳಿರ್ತಾರೆ. ನೋಡ್ರಿ, ಟೋಟಲ್ ಆ್ಯಡ್ ಮಾಡಿದ್ರೆ ಸೊ 100 ಕ್ವಶನ್ಸ್ ಆಗುತ್ತೆ. 100 ಕ್ವಶನ್ಸು 100 ಮಾರ್ಕ್ಸ್ ಆಗುತ್ತೆ ಸ್ನೇಹಿತರೆ. ನೋಡ್ರಿ, ಈ ಕಮ್ಯುನಿಕೇಷನ್ ಪೇಪರ್ನಲ್ಲಿ ಸೊ ಟೋಟಲ್ 100 ಪ್ರಶ್ನೆಗಳಿಗೆ ಏನಿಲ್ಲ ಅಂದರೂ ಒಂದು 85 ಮಾರ್ಕ್ಸ್ ಮಾಡಿದ್ದೆ ಆದರೆ ನೀವು ಅಕ್ಯುರೇಟ್ ಆಗಿ ನೀವು ಏನು ಮಾಡ್ಬೋದು, ಸೊ 130 ಕ್ವಶನ್ಸ್ಗಳಿಗೆ ನೀವೇನು ಮಾಡ್ಬೋದು, ಸೊ ಆನ್ಸರ್ಸನ್ನು ಮಾಡ್ಬೋದು. 130 ಮಾರ್ಕ್ಸ್ಗಳನ್ನು ನೀವು ಅಕ್ವೈರ್ ಮಾಡ್ಕೋಬೋದು ಸ್ನೇಹಿತರೆ ಈಸಿಯಾಗಿ. ಯಾವ ರೀತಿ ಅಂತಂತಂದರೆ ನೋಡ್ರಿ, ಇಲ್ಲೆಲ್ಲ ಲಿಮಿಟೆಡ್ ಟಾಪಿಕ್ಸ್ ಇರುತ್ತೆ. ಒಂದು 10 ರಿಂದ 15 ಟಾಪಿಕ್ಸು ಇಂಗ್ಲೀಷ್ ಗ್ರಾಮರ್, ಕನ್ನಡದಲ್ಲೂ ಕೂಡ ಒಂದು 10 ರಿಂದ 15 ಟಾಪಿಕ್ಸ್, ಕಂಪ್ಯೂಟರ್ಲ್ಲೂ ಕೂಡ 17 ಅಧ್ಯಾಯಗಳನ್ನು ಓದ್ತೀರಿ. ಲಿಮಿಟೆಡ್ ಟಾಪಿಕ್ಸ್ ಇರುತ್ತೆ. ಸೊ ಹಾಗಾಗಿ ಸ್ಕೋರ್ ಮಾಡ್ತಕ್ಕಂಥ ಸಬ್ಜೆಕ್ಟ್ಗಳು ಅಥವಾ ಸ್ಕೋರ್ ಮಾಡ್ತಕ್ಕಂಥ ಪೇಪರ್ ಯಾವುದು ಅಂತ ಕೇಳಿದ್ರೆ ಕಮ್ಯುನಿಕೇಷನ್ ಪೇಪರ್ ಅಂತ ಹೇಳಿ ಕರಿತೀವಿ. ಸಂವಹನ ಪತ್ರಿಕೆ ಪೇಪರ್ 2. ಅದಕ್ಕೋಸ್ಕರ ನೋಡ್ರಿ, ನಾವು ಇಂಗ್ಲೀಷ್ ಗ್ರಾಮರ್ನಲ್ಲಿ 35ರಲ್ಲಿ 30 ಟಚ್ ಮಾಡಿದ್ರು, ಕನ್ನಡದಲ್ಲೂ ಕೂಡ 35ರಲ್ಲಿ 30 ಟಚ್ ಮಾಡಿದ್ರು, ಕಂಪ್ಯೂಟ್ರಲ್ಲಿ 30ಕ್ಕೆ 25 ಟಚ್ ಮಾಡಿದ್ರು ಕೂಡ ಎಷ್ಟಾಗುತ್ತೆ, 85 ಮಾರ್ಕ್ಸ್ ಆಗುತ್ತೆ ಸ್ನೇಹಿತರೆ. 85. ನೋಡ್ರಿ, ನಮ್ಮ VA ಎಕ್ಸಾಮ್ ನೋಡ್ರಿ, ನಮ್ಮ ಒಂದು ಎಕ್ಸಾಮ್ ಯಾವುದಾದ್ರೂ ಒಂದು ಡಿಸ್ಟ್ರಿಕ್ಟ್ ತಗೊಳ್ರಿ. ಫಾರ್ ಎಕ್ಸಾಂಪಲ್ ಕಲಬುರಗಿ ಡಿಸ್ಟ್ರಿಕ್ಟ್ ನೋಡ್ರಿ, 143 ಹೈಯೆಸ್ಟ್ ಕಟ್ ಆಫ್ ನಿಂತಿದೆ ಸ್ನೇಹಿತರೆ. ಆ ಹುಡುಗಂದು ನಾಗಲಿಂಗ ರೆಡ್ಡಿ ಅಂತ ಹೇಳಿ ಆ ಹುಡುಗನ ಹೆಸರು. ಆ ಹುಡುಗಂದು 143.5 ಸಮಥಿಂಗ್ ಏನೋ ಆಗಿದೆ. ಟಾಪರ್ ರೀ ಅವನು. ಕಲಬುರಗಿ ಡಿಸ್ಟ್ರಿಕ್ಗೆ VAO ಎಕ್ಸಾಮಲ್ಲಿ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಕ್ಸಾಮಲ್ಲಿ ಸೊ ಟಾಪರ್ ಅವನು. ಎಷ್ಟು? 143. ನೋಡ್ರಿ, 85 + 50. ಸೊ GK ಅಲ್ಲಿ 50 ತಗೊಂಡ್ರು ಕೂಡ 135 ಆಗುತ್ತೆ ಸ್ನೇಹಿತರೆ. 135. ನೋಡ್ರಿ, ಅವ ಟಾಪರ್ ಆಗೋಣ, ನಾವು ಟಾಪರ್ ಆಗೋದು ಬೇಡ, ಜಸ್ಟ್ ಟಾಪ್ 10 ಲಿಸ್ಟ್ನೊಳಗೆ ಬರ್ತದೆ ಸ್ನೇಹಿತರೆ. ಕಮ್ಯುನಿಕೇಷನ್ ಪೇಪರಲ್ಲಿ ನೋಡ್ರಿ, ಆತ ಏನು ಮಾಡ್ದ, 85 ಅಂಕಗಳನ್ನು ತಗೊಂಡಿದ್ದ ಸ್ನೇಹಿತರೆ. ಇದೇ ಟ್ರಿಕ್ಸನ್ನು ಯೂಸ್ ಮಾಡಿ ಆತ ಸೊ ಕಮ್ಯುನಿಕೇಷನ್ ಪೇಪರ್ನಲ್ಲಿ ಏನು ಮಾಡ್ದ, ಅತಿ ಹೆಚ್ಚು ಅಂಕಗಳನ್ನ ತಗೊಂಡ. ಸೊ ಹಾಗಾಗಿ ಲಿಮಿಟೆಡ್ ಟಾಪಿಕ್ಸ್ ಎಲ್ಲಿರುತ್ತೋ ಅದನ್ನು ನೀವು ಸೊ ನೀಟಾಗಿ ಸಬ್ಜೆಕ್ಟ್ ಇಂಪಾರ್ಟೆನ್ಸ್ ಗೊತ್ತಿರಬೇಕು. ಇಂಗ್ಲೀಷ್ ಲ್ಯಾಂಗ್ವೇಜ್ ಅನ್ನೋದು ಅಷ್ಟು ಡಿಫಿಕಲ್ಟ್ ಅಲ್ಲ. ಸೊ ಪ್ರತಿದಿನ ನಿಮಗೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ತರಗತಿಯಲ್ಲಿ ಸೊ ಆದಷ್ಟು ಬೇಗ ನಿಮಗೆ ಎಲ್ಲ ಕ್ಲಾಸನ್ನು ಕೂಡ ಟೆನ್ಸಸ್ ಟಾಪಿಕ್ ಕೂಡ ಮಾಡೋಣ ಅಂತ ಎಲ್ಲ ಟಾಪಿಕ್ಸ್ ಕೂಡ ಮಾಡುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸೊ ತಾವು ಏನು ಮಾಡಬೇಕು, ಈ ಒಂದು ಕ್ಲಾಸ್ನ ಲಿಂಕ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಶೇರ್ ಮಾಡುವಂಥ ಪ್ರಯತ್ನ ಮಾಡಬೇಕು ಸ್ನೇಹಿತರೆ. ಕಮ್ಯುನಿಕೇಷನ್ ಪೇಪರ್ ಅಂದರೆ ಪೇಪರ್ 2 ಇದನ್ನು ಪರ್ಫೆಕ್ಟಾಗಿ ನೀವು ನೀಟಾಗಿ ಕಲ್ತಿದ್ದೆ ಆದರೆ ಸೊ 100% ಏನು ಮಾಡ್ಬೋದು, ಸೊ ಅಕ್ಯುರೇಟ್ ಆಗಿರ್ತಕ್ಕಂಥ ರಿಸಲ್ಟು ಸೊ ನಿಮಗೆ ಸಿಗುತ್ತೆ ಅಂತ ನಾವು ಮಾಹಿತಿಯನ್ನು ಹೇಳೋದ್ರ ಮೂಲಕ ಸೊ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಓಕೆ, ಆಡಿಯೋ ವಿಡಿಯೋ ಕ್ಲಿಯರ್ ಇದೆಲ್ಲ ಸ್ನೇಹಿತರೆ? ಎಸ್. ಓಕೆ, ನೋಡಿ, ನೆಕ್ಸ್ಟ್ ಮುಂದುವರೆದು ಇವತ್ತಿನ ಟಾಪಿಕ್ ಯಾವ್ದು ಅಂತ ಹೇಳಿದೀನಿ, ಸೆಂಟೆನ್ಸ್ ಅಂತ ಹೇಳಿದೀನಿ. ಸೊ ಸೆಂಟೆನ್ಸಲ್ಲಿ ಪ್ರಮುಖವಾಗಿ ನಾವು 5 ಭಾಗವಾಗಿ ಡಿವೈಡ್ ಮಾಡ್ತೇವೆ ಸ್ನೇಹಿತರೆ. ನಾವು ಸೆಂಟೆನ್ಸಲ್ಲಿ ಸೆಂಟೆನ್ಸ್ ಅಂದ್ರೆ ಏನು ಸರ್? ಹಾಗಾದ್ರೆ ನಾವು ಕನ್ನಡದಲ್ಲಿ ವಾಕ್ಯಗಳು ಅಂತ ಹೇಳಿ ಕರಿತೀವಿ. ಕನ್ನಡದಲ್ಲಿ ನಾವೇನಂತ ಕರಿತೀವಿ? ವಾಕ್ಯಗಳು ಕನ್ನಡದಲ್ಲಿ. ಏನು ಸರ್ ಸೆಂಟೆನ್ಸ್ ಕನ್ನಡದಲ್ಲಿ? ವಾಟ್ ಇಸ್ ದ ಮೀನಿಂಗ್ ಆಫ್ ಸೆಂಟೆನ್ಸ್? It is a group of meaningful words. It is a group of
meaningful words. Okay, it is a group of meaningful words. It is a group of meaningful words. ನೋಡ್ರಿ, ಕೇವಲ ವರ್ಡ್ಸ್ ಅಲ್ಲ, ಮೀನಿಂಗ್ಫುಲ್ ವರ್ಡ್ಸ್ ಅಂತ ಹೇಳಿ ಕರಿಬೇಕು ಸ್ನೇಹಿತರೆ. ಯಾಕಂತಂದ್ರೆ ಅರ್ಥಗರ್ಭಿತವಾದ ಶಬ್ದಗಳ ಗುಂಪಿಗೆ ನಾವೇನು ಕರಿಬೇಕು? ಸೆಂಟೆನ್ಸ್ ಅಂತ ಹೇಳಿ ಕರಿಬೇಕಾಗತ್ತೆ ಸ್ನೇಹಿತರೆ. ಸೆಂಟೆನ್ಸ್ ಕ್ಲಿಯರ್ ಆಗಿ ಕಾಣ್ತಾ ಇದೆಯಲ್ಲ ನಿಮಗೆ? ಸೆಂಟೆನ್ಸ್ ಅಂತ ಹೇಳಿ ಕರಿಬೇಕಾಗತ್ತೆ. ಸರ್ ಏನು ಸರ್ ಸೆಂಟೆನ್ಸ್ ಅಂದರೆ? ಇಟ್ ಇಸ್ ಎ ಗ್ರೂಪ್ ಆಫ್ ಮೀನಿಂಗ್ಫುಲ್ ವರ್ಡ್ಸ್. ನೋಡ್ರಿ, ಫಾರ್ ಎಕ್ಸಾಂಪಲ್ ಬರೀತೀನಿ ನಾನು ನಿಮಗೆ, BCD. ನೋಡ್ರಿ, ಇದು ವರ್ಡ್ ಲೆಟರ್. ನೋಡ್ರಿ, ಇದಕ್ಕೆ ನಾವು ವರ್ಡ್ ಅಂತ ಕರೆಯಂಗಿಲ್ಲ, ಯಾಕಂದ್ರೆ ಅರ್ಥ ಕೊಡ್ತಾ ಇಲ್ಲ ನಮಗೆ. ಅರ್ಥ ಕೊಡುವಂತಹ ಪದಗಳಿದ್ದು ಅಂತಂದ್ರೆ ಅದಕ್ಕೆ ನಾನು ವರ್ಡ್ ಕರಿಬೇಕು ಸ್ನೇಹಿತರೆ. ಅದೇ ಅರ್ಥ ಕೊಡ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ನಾವೇನು ಕರಿಬೇಕು? ಅರ್ಥ ಕೊಡ್ತಾ ಇದ್ದಿದ್ರೆ ಅದಕ್ಕೆ ನಾನು ವರ್ಡ್ ಅಂತ ಹೇಳಿ ಕರಿಬೇಕು. ಅದಕ್ಕೆ ಹೇಳ್ತೀವಿ ಮೀನಿಂಗ್ಫುಲ್ ವರ್ಡ್. ಇಟ್ ಇಸ್ ಎ ಗ್ರೂಪ್ ಆಫ್ ಮೀನಿಂಗ್ಫುಲ್ ವರ್ಡ್. ಸೊ ಅರ್ಥಗರ್ಭಿತವಾಗಿರ್ತಕ್ಕಂಥ ಪದಗಳ ಗುಂಪಿಗೆ ನಾವೇನು ಕರಿಬೇಕು? ವಾಕ್ಯಗಳು ಅಂತ ಹೇಳಿ ಕರಿಬೇಕು ಸ್ನೇಹಿತರೆ. ಇಷ್ಟು ಕೇಳ್ತಾರೆ. ಓಕೆ, ಕೆಲವೊಂದು ಟೈಮ್ ಕೇಳಿರ್ತಾರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಸೆಂಟೆನ್ಸ್ ಅಂತ ಹೇಳಿ. ಸೊ ಇದ್ರದ್ದು ಗೊತ್ತಿರಬೇಕು. ಓಕೆ, ಹಲವಾರು ರೀತಿಯ ಡೈರೆಕ್ಟ್ ಆಗಿ 2 ಕ್ವಶನ್ಸ್ ಬಂದೇ ಬರುತ್ತೆ. ಸೊ ಪ್ರತಿ ಎಕ್ಸಾಮಲ್ಲೂ ಇದ್ರ ಮೇಲೆ 2 ಕ್ವಶನ್ಸ್ ಕೇಳಿರ್ತಾರೆ. ಇಂಡೈರೆಕ್ಟ್ ಆಗಿ ಹಲವಾರು ಕ್ವಶನ್ಸ್ ಅನ್ನ ಕೇಳಿರ್ತಾರೆ ಸ್ನೇಹಿತರೆ. ಓಕೆ, ಪ್ಯಾಸೇಜ್ ರೂಪದಲ್ಲಿ ಕೇಳ್ತಾರೆ ಇಂಡೈರೆಕ್ಟ್ ಆಗಿ. ಪ್ಯಾಸೇಜ್, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್, ಸೊ ಈ ಥರ ಹಲವಾರು ರೀತಿಯ ಕ್ವಶನ್ಸನ್ನು ಫ್ರೇಮ್ ಮಾಡೋದ್ರ ಮೂಲಕ ಸೊ ಕ್ವಶನನ್ನು ರೇಸ್ ಮಾಡಿರ್ತಾರೆ. ಸೊ ಹಾಗಾಗಿ ನಿಮಗೆ ಅಕ್ಯುರೇಟಾಗಿ ನೀಟಾಗಿ ಕಲಿಯುವಂಥ ಪ್ರಯತ್ನ ಮಾಡೋಣ. ಯಾವ ರೀತಿ ಪ್ರಶ್ನೆಗಳಾಗುತ್ತೆ ಅಂತ ಅನ್ನೋದ್ರ ಬಗ್ಗೆನೂ ಕೂಡ ಸೊ ಲಾಸ್ಟಿಗೆ ಕೆಲವೊಂದು ಕ್ವಶನ್ಸ್ಗಳನ್ನು ತಂದಿದ್ದೀನಿ. ಸೊ ಫಸ್ಟಿಗೆ ಈ ಥಿಯರಿ ಕ್ಲಾಸನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಸ್ನೇಹಿತರೆ. ನೋಡ್ರಿ ಇಲ್ಲಿ, ಸೊ ಸೆಂಟೆನ್ಸಲ್ಲಿ ನಾವು ಪ್ರಮುಖವಾಗಿ 5 ಭಾಗವಾಗಿ ಡಿವೈಡ್ ಮಾಡಿರ್ತೀವಿ ಸ್ನೇಹಿತರೆ. ನೋಡ್ರಿ ಎಷ್ಟೋ ಸೆಂಟೆನ್ಸಲ್ಲಿ ನಾವು ಪ್ರಮುಖವಾಗಿ 5 ಭಾಗವಾಗಿ ಡಿವೈಡ್ ಮಾಡಿರ್ತೀವಿ. ಒಂದು ಅಸರ್ಟಿವ್ ಸೆಂಟೆನ್ಸ್. ಈ ಅಸರ್ಟಿವ್ ಸೆಂಟೆನ್ಸ್ಗೆ ಡಿಕ್ಲರೇಟಿವ್ ಅಂತ ಕೂಡ ಕರಿತೀವಿ. ಕಾಮನ್ ಸೆಂಟೆನ್ಸ್ ಅಂತ ಕೂಡ ಕರಿತೀವಿ ಸ್ನೇಹಿತರೆ. ಅಸರ್ಟಿವ್ ಸೆಂಟೆನ್ಸ್ ಅಂದ್ರೂ ಒಂದೇ, ಡಿಕ್ಲರೇಟಿವ್ ಸೆಂಟೆನ್ಸ್ ಅಂದ್ರೂ ಒಂದೇ, ಕಾಮನ್ ಸೆಂಟೆನ್ಸ್ ಅಂದ್ರೂ ಕೂಡ ಒಂದೇ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ 2ನೇ ಸೆಂಟೆನ್ಸ್ ಇಂಪ್ಯಾರೇಟಿವ್ ಸೆಂಟೆನ್ಸ್. ಯಾವ ಸೆಂಟೆನ್ಸು? ಇಂಪ್ಯಾರೇಟಿವ್ ಸೆಂಟೆನ್ಸ್. ನೆಕ್ಸ್ಟ್ ಸ್ನೇಹಿತರೆ 3ನೇ ಸೆಂಟೆನ್ಸ್ ಇಂಟರೋಗೇಟಿವ್ ಸೆಂಟೆನ್ಸ್. ಯಾವ ಸೆಂಟೆನ್ಸು? ಇಂಟರೋಗೇಟಿವ್ ಸೆಂಟೆನ್ಸ್. 4ನೇ ಸೆಂಟೆನ್ಸ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಓಕೆ ಸ್ನೇಹಿತರೆ, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಸೊ ಕ್ಲಾರಿಟಿ ಇರಲಿ ನಿಮಗೆ ಸ್ನೇಹಿತರೆ. ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. 5ನೇ ಸೆಂಟೆನ್ಸ್ ನೋಡ್ರಿ, ಆಪ್ಟೇಟಿವ್ ಸೆಂಟೆನ್ಸ್. ಯಾವ ಸೆಂಟೆನ್ಸು? ಆಪ್ಟೇಟಿವ್ ಸೆಂಟೆನ್ಸ್ ಸ್ನೇಹಿತರೆ. ಸೊ ಇಷ್ಟು ನಿಮಗೆ ಮಾಹಿತಿ ಗೊತ್ತಿದ್ರೆ ಅಕ್ಯುರೇಟ್ ಆಗಿ ನೀವು ಆನ್ಸರ್ಸ್ಗಳನ್ನು ಗುರುತಿಸ್ಕೋಬಹುದು. ಸೊ ಪ್ರಮುಖವಾಗಿ ನಾವು ಹೌ ಮೆನಿ ಟೈಪ್ಸ್ ಆಫ್ ಸೆಂಟೆನ್ಸ್ ಅಂತ ಕೇಳಿದ್ರೆ ಸೊ 5 ಟೈಪ್ಸ್ ಆಫ್ ಸೆಂಟೆನ್ಸಸ್ ಇನ್ ಇಂಗ್ಲಿಷ್ ಗ್ರಾಮರ್ ಅಂತ ಹೇಳ್ಬೇಕು. ಒಂದು ಅಸರ್ಟಿವ್ ಅಂದ್ರೂ ಒಂದೇ, ಡಿಕ್ಲರೇಟಿವ್ ಅಂದ್ರೂ ಒಂದೇ, ಕಾಮನ್ ಅಂದ್ರೂ ಒಂದೇ. ಇಂಪ್ಯಾರೇಟಿವ್ ಅಂದ್ರು ಮತ್ತೆ ಇಂಟರಾಗೇಟಿವ್, ಎಕ್ಸ್ಕ್ಲಾಮೇಟರಿ, ಆಪ್ಟೇಟಿವ್. ಸೊ ಆ್ಯಕ್ಚುಲಿ ನೀವು ಬಹುತೇಕ ಜನರು ಆಪ್ಟೇಟಿವ್ ಸೆಂಟೆನ್ಸ್ ಅಂತ ಕೇಳಿರ್ಲಿಕ್ಕಿಲ್ಲ ಅಂತ ಅನ್ಕೊಂತೀನಿ ನಾನು. ಸೊ ಇದ್ರ ಬಗ್ಗೆನೂ ಕೂಡ ಕಲಿತಾ ಹೋಗೋಣ ಕೆಲವೊಂದು ಕ್ವಶನ್ಸ್ಗಳ ಮೂಲಕ. ಓಕೆ ಸರಿ, ಹಾಗಾದರೆ ಅಸರ್ಟಿವ್ ಸೆಂಟೆನ್ಸಲ್ಲಿ ಫಸ್ಟ್ ಬರುವಂಥದ್ದು ಈ ಸೆಂಟೆನ್ಸ್ಗಳಲ್ಲಿ ಫಸ್ಟ್ ಬರುವಂಥದ್ದು ಈ ಅಸರ್ಟಿವ್ ಸೆಂಟೆನ್ಸ್. ಓಕೆ, ಅಸರ್ಟಿವ್ ಸೆಂಟೆನ್ಸ್ ಒನ್ಸ್ ಅಗೇನ್ ಕಾಣ್ತಾ ಇದೆ ನೋಡ್ರಿ ಸ್ನೇಹಿತರ. ದ ಸ್ಕೈ ಈಸ್ ಬ್ಲೂ ಅಂತ ಹೇಳಿ ಕೊಟ್ಟಿದ್ದಾರೆ. ಇದಕ್ಕೆ ಎಕ್ಸಾಂಪಲ್ ನೋಡ್ರಿ ಇವೆಲ್ಲ. ದೀಸ್ ಆರ್ ಎಕ್ಸಾಂಪಲ್ಸ್. ಇವೆಲ್ಲ ಎಕ್ಸಾಂಪಲ್ಸು. ಸೊ ಅಸರ್ಟಿವ್ ಸೆಂಟೆನ್ಸ್ಗೆ ಎಕ್ಸಾಂಪಲ್. ಸರ್ ಅಸರ್ಟಿವ್ ಸೆಂಟೆನ್ಸ್ ಅಂದ್ರೆ ಏನು ಸರ್? ಆ ವಾಕ್ಯ ಏನಾಗಿರಬೇಕು? ಟ್ರುತ್ಫುಲ್ ಆಗಿರಬೇಕು ಸ್ನೇಹಿತರೆ. ಟ್ರುತ್ಫುಲ್ ಆಗಿರಬೇಕು ಅಂದ್ರೆ ಸತ್ಯತೆ ಬಗ್ಗೆ ಹೇಳುವಂತಿರಬೇಕು, ಜೊತೆಗೆ ಸರಳತೆಯಿಂದ ಕೂಡಿರ್ಬೇಕು ಸ್ನೇಹಿತರೆ. ಅದಕ್ಕೆ ನಾವು ಅಸರ್ಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ. ಅಸರ್ಟಿವ್ ಸೆಂಟೆನ್ಸ್ ಅಂದ್ರೆ ನೋಡ್ರಿ, ಫಾರ್ ಎಕ್ಸಾಂಪಲ್ ದ ಸ್ಕೈ ಈಸ್ ಬ್ಲೂ. ಹೌದಾ? ನಮ್ಮ ಆಕಾಶ ನೀಲಿ ಇದೆನಾ? ನಮ್ಮ ಆಕಾಶ ಏನಿದೆ ರೀ? ನೀಲಿ ಇದೆನಾ? ಸತ್ಯ ಇದೆನಾ ಈ ವಾಕ್ಯ? ಕೆಂಪಿದೆನಾ? ಇಲ್ಲ. ಬಿಳಿ ಇದೆನಾ? ಇಲ್ಲ. ಹಳದಿ ಇದೆನಾ? ಇಲ್ಲ. ಬ್ಲೂ ಇದೆನಾ? ಎಸ್. ಸೊ ಹಾಗಾಗಿ ಯಾವ ವಾಕ್ಯ ಸತ್ಯತೆಯಿಂದ ಕೂಡಿರುತ್ತೋ, ನಿಜಾಂಶವನ್ನ ಹೇಳುತ್ತೋ, ಸೊ ಆ ವಾಕ್ಯಕ್ಕೆ ನಾವೇನು ಕರಿಬೇಕು?
ಅಸರ್ಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು ನಾನು ನಿಮಗೆ ಹೇಳ್ತೀನಿ ನೋಡ್ರಿ. ದ ಅರ್ತ್ ಅರೌಂಡ್ ದಿ ಸನ್. ದ ಅರ್ತ್ ಅರೌಂಡ್ ದಿ ಸನ್. ನೋಡ್ರಿ, ಸೂರ್ಯನ ಸುತ್ತ ಭೂಮಿ ಸುತ್ತುತ್ತದೆ. ಸತ್ಯ ಇದೆನಾ? ಸತ್ಯ ಇದೆಯಲ್ಲೋ? ಸೊ ಹಾಗಾಗಿ ನೋಡ್ರಿ, ಸತ್ಯತೆ ಬಗ್ಗೆ ಮಾತನಾಡುವಂತಹ ಯಾವುದೇ ವಾಕ್ಯ ಇರಲಿ ಅದಕ್ಕೆ ನಾವೇನು ಕರಿಬೇಕು? ಅಸರ್ಟಿವ್ ಸೆಂಟೆನ್ಸ್ ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸ್ ಅಥವಾ ಕಾಮನ್ ಸೆಂಟೆನ್ಸ್ ಅಂತ ಹೇಳಿ ಕರಿಬೇಕಾಗುತ್ತೆ ಸ್ನೇಹಿತರೆ. ಸೊ ಇಷ್ಟನ್ನು ನೀವು ಕ್ಲಿಯರ್ ಆಗಿ ನೆನ್ಪಿಟ್ಕೋಬೇಕಾಗುತ್ತೆ. ಓಕೆ, ನೋಡ್ರಿ ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ ನೋಡ್ರಿ ಎಕ್ಸಾಂಪಲ್, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡ್ರಿ. ಹಿ ಎಂಜಾಯ್ಸ್ ಈಸ್ ರೀಡಿಂಗ್ ಅ ಬುಕ್. ಹಿ ಎಂಜಾಯ್ಸ್ ಈಸ್ ರೀಡಿಂಗ್ ಎ ಬುಕ್. ನೋಡ್ರಿ, ಸೊ ಆ ವ್ಯಕ್ತಿ ನೋಡ್ರಿ ಆ ಸಂದರ್ಭದಲ್ಲಿ ಏನಾಗಿರ್ಬೇಕು? ಸಿಂಪ್ಲಿ, ಸರಳತೆಯಿಂದ ಕೂಡಿರ್ಬೇಕು ಆ ವಾಕ್ಯ. ಪ್ಲಸ್ ಟ್ರೂ ಆಗಿರಬೇಕು ಆ ವಾಕ್ಯ, ಟ್ರೂ ಆಗಿರಬೇಕು. ಸೊ ಅಂಥ ವಾಕ್ಯಗಳಿಗೆ ನಾವೇನು ಕರಿಬೇಕು? ಅಸರ್ಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿಬೇಕಾಗತ್ತೆ. ನೆಕ್ಸ್ಟ್, ದ ಮೀಟಿಂಗ್ ಸ್ಟಾರ್ಟ್ಸ್ ಅಟ್ 10 AM. ಅಂದರೆ ನಿಜವಾಗ್ಲೂ 10 ಗಂಟೆಗೆ ನಾವು ಅವ್ರ ಮೀಟಿಂಗನ್ನು ಸ್ಟಾರ್ಟ್ ಮಾಡಬೇಕು ಅಂತೇಳಿ ಆಲ್ರೆಡಿ ಟೈಮ್ ಡಿಸೈಡ್ ಆಗಿದ್ರೆ, ಸೊ ನೋಡ್ರಿ ಸತ್ಯತೆ ಬಗ್ಗೆ ಹೇಳ್ತಾ ಇದೆ. ಓಕೆ, ಸೊ ಮೀಟಿಂಗನ್ನು ಮಾಡಬೇಕು ಅಂತ ಅನ್ನೋದು ಸತ್ಯತೆ ಬಗ್ಗೆ ಹೇಳ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ? ಸೊ ಅಸರ್ಟಿವ್ ಸೆಂಟೆನ್ಸ್ ಆಗುತ್ತೆ ಸ್ನೇಹಿತರೆ, ಅಸರ್ಟಿವ್ ಸೆಂಟೆನ್ಸ್ ಆಗುತ್ತೆ, ಗೊತ್ತಿರಲಿ. ದೇ ಹ್ಯಾವ್ ಕಂಪ್ಲೀಟೆಡ್ ಪ್ರಾಜೆಕ್ಟ್. ಸೊ ನಿಜವಾಗ್ಲೂ ಅವರು ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳಿ ಅರ್ಥ ಕೊಡುತ್ತೆ. ನೆಕ್ಸ್ಟ್, ಐ ಬಿಲೀವ್ ಇನ್ ಹಾರ್ಡ್ ವರ್ಕ್. ಸತ್ಯತೆ ಇದೆ, ಕಷ್ಟಪಟ್ಟರೆ ಮಾತ್ರ ಏನಾಗುತ್ತೆ? ಸಕ್ಸಸ್ ಕಾಣ್ಲಿಕ್ಕೆ ಸಾಧ್ಯ. ಹಾಗಾಗಿ ನಂಬಿಕೆ ಅವರಿಗೆ ಯಾವುದ್ರಲ್ಲಿದೆ? ಸೊ ಹಾರ್ಡ್ ವರ್ಕ್ನಲ್ಲಿದೆ ಅಂತ ಹೇಳಿ ಹೇಳ್ತಿದ್ದಾರೆ. ರಾಹುಲ್ ಈಸ್ ಇಂಗ್ಲಿಷ್ ಟೀಚರ್. ರಾಹುಲ್ ಈಸ್ ಅ ಇಂಗ್ಲಿಷ್ ಟೀಚರ್. ಹೌದಾ? ನಾನೊಬ್ಬ ಇಂಗ್ಲಿಷ್ ಶಿಕ್ಷಕ. ರಾಹುಲ್ ಈಸ್ ಅ ಇಂಗ್ಲಿಷ್ ಟೀಚರ್. ನನ್ನ ಮೇಲೇ ಎಕ್ಸಾಂಪಲ್ ತಗೊಂಡಿದ್ದೀನಿ. ಓಕೆ, ನೆಕ್ಸ್ಟ್, ಇಟ್ ಈಸ್ ಡಬಲ್ ಆಗಿದೆ ಇದು. ಇಟ್ ಈಸ್ ರೈನಿಂಗ್ ಔಟ್ಸೈಡ್. ಅಂದರೆ ಇಟ್ ಈಸ್ ರೈನಿಂಗ್ ಔಟ್ಸೈಡ್, ಹೊರಗಡೆ ಏನು ಮಾಡ್ತಾ ಇದೆ? ಸೊ ಮಳೆ ಬರ್ತಾ ಇದೆ ಅಂತ ಹೇಳಿ. ಸೊ ಹೊರಗಡೆ ಮಳೆ ಬರ್ತಾ ಇದೆ ಅಂತ ಅನ್ನೋದು ಸತ್ಯತೆ ಇದೆ. ಸೊ ಹಾಗಾಗಿ ನಾವೇನು ಮಾಡಬೇಕು? ಸೊ ಇದು ಅಸರ್ಟಿವ್ ಸೆಂಟೆನ್ಸ್ ಅಂತ ಹೇಳಬೇಕಾಗತ್ತೆ. ನೋಡ್ರಿ, ದ ಅರ್ತ್ ರಿವಾಲ್ವ್ಸ್ ಅರೌಂಡ್ ದಿ ಸನ್. ಓಕೆ, ಅರ್ಥ ಅಲ್ಲತ್ತದ, ನಾನು ಆಲ್ರೆಡಿ ಹೇಳಿದ್ದೀನಿ ನೋಡ್ರಿ. ನೆಕ್ಸ್ಟ್, ಹಾನೆಸ್ಟ್ ಈಸ್ ಬೆಸ್ಟ್ ಪಾಲಿಸಿ. ಹಾನೆಸ್ಟ್ ಈಸ್ ಬೆಸ್ಟ್ ಪಾಲಿಸಿ ಸ್ನೇಹಿತರೆ. ಸೊ ಇಷ್ಟೇ ಅರ್ಥ ಮಾಡ್ಕೊಂಡ್ಬಿಡ್ರಿ, ಭಾಳ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ. ಆ ವಾಕ್ಯದಲ್ಲಿ ಏನಿರಬೇಕು? ಆ ವಾಕ್ಯದಲ್ಲಿ ಸರಳತೆ ಇರಬೇಕು, ಪ್ಲಸ್ ಸಿಂಪ್ಲಿ ವಾಕ್ಯ ಇರಬೇಕು, ಅದು ಸಿಂಪ್ಲಿ. ಸೊ ಅದನ್ನು ನಾವೇನಂತ ಕರಿಬೇಕು? ಅದನ್ನು ನಾವು ಏನಂತ ಕರಿಬೇಕು ಸ್ನೇಹಿತರೆ? ಕಾಮನ್ ಸೆಂಟೆನ್ಸ್ ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸ್ ಅಥವಾ ಅಸರ್ಟಿವ್ ಸೆಂಟೆನ್ಸ್ ಅಂಥೇಳಿ ಕರಿಬೇಕಾಗತ್ತೆ. ಪ್ರಶ್ನೆ ಕೇಳ್ತಾರೆ ಅವರು, ಈ ತರಹ ಒಂದು 4 ಆಪ್ಷನ್ಸ್ ಕೊಟ್ಟಿರ್ತಾರೆ ಅವರು. ಸೊ ವಿಚ್ ಆಫ್ ದಿ ಗಿವನ್ alternative options, how many assertive sentence given below ಅಂತ ಹೇಳಿ ಕೊಟ್ಟಿರ್ತಾರೆ. ಸೊ ಆಲ್ ಆಫ್ ದಿ ಅಬೋವ್ ಅಂತ ಹೇಳಿ ಹಾಕಬೇಕಾಗತ್ತೆ. ಆಲ್ ಆಫ್ ದಿ ಅಬೋವ್ ಅಂತ ಹೇಳಿ ಹಾಕಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಎಲ್ಲವೂ ಕೂಡ ಏನದವ? ಅಸರ್ಟಿವ್ ಸೆಂಟೆನ್ಸ್ ಅದಾವ. ಸೊ ಹಾಗಾಗಿ ಸೊ ಈ ತರಹ ವಾಕ್ಯಗಳು ಕಂಡು ಬರ್ತಾ ಇದ್ರೆ ನಾವೇನು ಕರಿಬೇಕು? ಅಸರ್ಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿಬೇಕಾಗತ್ತೆ ಸ್ನೇಹಿತರೆ. ಬಹಳ ಸರಳತೆ ಮತ್ತು ಸತ್ಯತೆ ಬಗ್ಗೆ ಮಾತಾಡ್ತಾ ಇರಬೇಕು. ಸೊ ಅವಾಗ ನಾನು ಅಸರ್ಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ, ಅಸರ್ಟಿವ್ ಸೆಂಟೆನ್ಸ್. ಇಲ್ಲಿ ನೋಡಿ, ಇನ್ನೊಂದಿದೆ ನೋಡ್ರಪ್ಪ ಸ್ನೇಹಿತರೆ. ಇಂಟರೋಗೇಟಿವ್ ಅಂದ್ರೆ ಏನು ಸರ್? ಹಾಗಾದ್ರೆ ಇಂಟರೋಗೇಟಿವ್ ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ಬಿಡ್ರಿ, ಆ ವಾಕ್ಯ ಕ್ವಶನಿಂಗ್ ಆಗಿ ಫ್ರೇಮ್ ಆಗುತ್ತೆ, ಕ್ವಶನಿಂದ ಕೂಡಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ವೇರ್ ಆರ್ ಯು ಕಮಿಂಗ್ ಫ್ರಾಮ್? ಎಲ್ಲಿಂದ ಬರ್ತಾ ಇದ್ದೀರಿ? ನೋಡ್ರಿ, ಸ್ಟಾರ್ಟಿಂಗ್ WH ಕ್ವಶನ್ ಬಂತು, ಲಾಸ್ಟಿಗೆ ಕ್ವಶನ್ ಮಾರ್ಕ್ ಬಂತು. ಹಾಗಾದ್ರೆ ಸರ್ WH ಕ್ವಶನು ಮತ್ತೆ ಕ್ವಶನ್ ಮಾರ್ಕ್ ಬಂದ್ರೆ ಮಾತ್ರ ಇದು ಇಂಟರಾಗೇಟಿವ್ ಸೆಂಟೆನ್ಸಾ? ಸ್ನೇಹಿತರೆ ಗೊತ್ತಿರಲಿ, ಕೆಲವೊಂದು ಹೆಲ್ಪಿಂಗ್ ವರ್ಬನ್ನು ಬಳಸ್ಕೊಂಡು ಕೂಡ ನಾವೇನು ಮಾಡ್ಬೋದು? ಕ್ವಶನಿಂಗ್ ಅನ್ನು ಮಾಡಬಹುದು ಸ್ನೇಹಿತರೆ. ಕೆಲವೊಂದು ಹೆಲ್ಪಿಂಗ್ ವರ್ಬನ್ನು ಬಳಸ್ಕೊಂಡು ಕೂಡ ನಾವೇನು ಮಾಡ್ಬೋದು? ಕ್ವಶನ್ ಅನ್ನು ಫ್ರೇಮ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಸ್ ದೇರ್ ಯುವರ್ ಬುಕ್? ಇದು ನಿಮ್ಮ ಪುಸ್ತಕನ? ಅರ್ಥ ಮಾಡ್ಕೊಳ್ರಿ, ಲಾಸ್ಟ್ಗೆ ಕ್ವಶನ್ ಮಾರ್ಕ್ ಇರಲೇಬೇಕು. ಕ್ವಶನ್ ಮಾರ್ಕ್ ಏನಿರಬೇಕು ಸ್ನೇಹಿತರೆ? ಇರಲೇಬೇಕು. ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರಿ, ಕ್ವಶನ್ ಮಾರ್ಕ್ ಇರಬೇಕು ಲಾಸ್ಟಿಗೆ. ಸ್ಟಾರ್ಟಿಂಗ್ ಏನಪ್ಪ ಅಂತಂದ್ರೆ WH ಇಂದ ಸ್ಟಾರ್ಟ್ ಆಗಬೇಕು. ಆ್ಯಂಡ್ ಅದನ್ನ ಕ್ವಶನಿಂಗ್ ಅಂದ್ರೆ ಕ್ವಶನ್ ಕೇಳ್ತಾ ಇರಬೇಕು.
ಸೊ ಅಂತಹ ವಾಕ್ಯಕ್ಕೆ ನಾವೇನು ಕರಿತೀವಿ ಅಂತಂತಂದ್ರೆ ಪ್ರಶ್ನಾರ್ಥಕ ವಾಕ್ಯ ಅಥವಾ ಇಂಟರಾಗೇಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ. ಸಿಂಪಲ್ ಆಗಿ ಇದ್ರ ಮೇಲೆ ಪ್ರಶ್ನೆ ಕೇಳ್ಬೋದು ಅಂತಂದ್ರೆ ನೋಡ್ರಿ, 3 ಆಪ್ಷನ್ಸ್ಗಳು ಬೇರೆ ಕೊಟ್ಟಿರ್ತಾನ. ಒಂದು ಕ್ವಶನ್ ಮಾಡಿ ಕೇಳಿರ್ತಾನಮ್ಮ, ವಾಟ್ ಈಸ್ ಯುವರ್ ನೇಮ್ ಅಂತ, ಅಥವಾ ವಾಟ್ ಆರ್ ಯು ಡೂಯಿಂಗ್ ಅಂತ ಹೇಳಿ ಪ್ರಶ್ನೆ ಕೇಳ್ತಾನಮ್ಮ. ಸೊ ಪ್ರಶ್ನೆಯನ್ನ ಮಾಡುವಂತಹ ವಾಕ್ಯಗಳು ನಿಮಗೇನಾದ್ರೂ ಕಂಡು ಬರ್ತಾ ಇದ್ರೆ ಅವುಗಳಿಗೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ಬಿಡಿ, ದಿಸ್ ಈಸ್ ಆನ್ ಇಂಟರಾಗೇಟಿವ್ ಸೆಂಟೆನ್ಸ್. ಓಕೆ, ಸೊ ಅರ್ಥ ಮಾಡ್ಕೊಂಡ್ಬಿಡಿ ಸಿಂಪಲ್ ಆಗಿ. ನೋಡ್ರಿ, ವುಡ್ ಯು ಲೈಕ್ ಟು ಹ್ಯಾವ್ ಟೀ ಆರ್ ಕಾಫಿ? ವುಡ್ ಯು ಲೈಕ್ ಟು ಹ್ಯಾವ್ ಆರ್ ಕಾಫಿ? ವುಡ್ ಯು ಲೈಕ್ ಟು ಹ್ಯಾವ್ ಟೀ ಆರ್ ಕಾಫಿ? ಪ್ರಶ್ನೆಯನ್ನ ಮಾಡ್ತಿದ್ದಾನೆ. ಪ್ರಶ್ನೆ ಲಾಸ್ಟಿಗೆ ಕ್ವಶನ್ ಮಾರ್ಕ್ ಬರಲೇಬೇಕು. ವಿತೌಟ್ ಕ್ವಶನ್ ಮಾರ್ಕ್ ವಿ ಡೋಂಟ್ ಕ್ರಿಯೇಟ್ ಕ್ವಶನಿಂಗ್. ಓಕೆ, ಸೊ ನೋಡ್ರಿ, ಅದರಲ್ಲಿ ಏನಿರಬೇಕು, ಲಾಸ್ಟ್ಗೆ ಕ್ವಶನ್ ಮಾರ್ಕ್ ಇರಬೇಕು ಜೊತೆಗೆ. ಸೊ ನೋಡ್ರಿ, ಅದು ಕ್ವಶನಿಂಗ್ ಆಗಿರ್ಬೇಕು ಸ್ನೇಹಿತರೆ ಆ ವಾಕ್ಯ. ಸೊ ಆವಾಗ ನಾವೇನು ಕರಿಬೇಕು, ಸೊ ಅದನ್ನ ಇಂಟ್ರಾಗೇಟಿವ್ ಅಂತ ಹೇಳಿ ಕರಿಬೇಕಾಗತ್ತೆ. ನೋಡ್ರಿ, ನೆಕ್ಸ್ಟ್ ನೋಡ್ರಿ, ವಾಟ್ ಆರ್ ಯು ವಿಯರಿಂಗ್? ವಾಟ್ ಆರ್ ಯು ವಿಯರಿಂಗ್? ವಿಯರ್ ಅಂತಂದ್ರೆ ಧರಿಸೋದು. ಬಟ್ಟೆ ಎಲ್ಲ ಧರಿಸ್ತಿರಲ್ಲ ನೀವು, ಧರಿಸು ಅಂತ ಅರ್ಥ ವಿಯರಿಂಗ್ ಅಂತಂದ್ರೆ. ಸೊ ನೋಡ್ರಿ, ಪ್ರಶ್ನೆ ಮಾಡ್ತಿದ್ದಾನೆ, ಲಾಸ್ಟಿಗೆ ಕ್ವಶನ್ ಅನ್ನ ಮಾರ್ಕ್ ಹಾಕಿದ್ದಾನೆ. ಸೊ ಹಾಗಾಗಿ ದಿಸ್ ಈಸ್ ಆಲ್ಸೋ ಆನ್ ಇಂಟರಾಗೇಟಿವ್ ಸೆಂಟೆನ್ಸ್. ಓಕೆ, ಸೊ ಕ್ಲಾರಿಟಿ ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ. ಸೊ ಇಂಟರಾಗೇಟಿವ್ ಅಂತಂದ್ರೇನು ಮತ್ತೆ ಅಸರ್ಟಿವ್ ಅಂದ್ರೇನು, ಸೊ ಡಿಫ್ರೆನ್ಸ್ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ನೋಡ್ರಿ, ವೈ ಆರ್ ಯು ಲೇಟ್? ಪ್ರಶ್ನೆ ಮಾಡ್ತಿದ್ದ ನಾನು. ಫಸ್ಟಿಗೆ WH ಕ್ವಶನ್, ಲಾಸ್ಟಿಗೆ ಕ್ವಶನ್ ಮಾರ್ಕ್. ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ಬಿಡಿ. ಸ್ಟಾರ್ಟಿಂಗ್ ಫಸ್ಟ್ಗೆ WH ಕ್ವಶನ್ ಇಂದ ಸ್ಟಾರ್ಟ್ ಆಗ್ತಿರ್ಬೇಕು, ಲಾಸ್ಟ್ಗೆ ಕ್ವಶನ್ ಮಾರ್ಕ್ ಇಂದ ಎಂಡ್ ಆಗ್ಬೇಕು ಸ್ನೇಹಿತರೆ. ಸೊ ಆವಾಗ ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅದು ಸೊ ಇಂಟರಾಗೇಟಿವ್ ಸೆಂಟೆನ್ಸ್ ಇದೆ ಅಂತ ಹೇಳಿ. ನೆಕ್ಸ್ಟ್ ನೋಡ್ರಿ, ಅರಂಟ್ ಯು ಗೋಯಿಂಗ್ ದೇರ್? ನೋಡ್ರಿ, ಪ್ರಶ್ನೆ ಮಾಡ್ತಿದ್ದಾರೆ. ಹೆಲ್ಪಿಂಗ್ ವರ್ಬ್ ಬಳಸ್ಕೊಂಡು ಕೂಡ ನಾವೇನು ಮಾಡ್ಬೋದು, ಪ್ರಶ್ನೆ ಮಾಡ್ಬೋದು ಸ್ನೇಹಿತರೆ. ಡೂ ಯು ಲೈಕ್ ಕಾಫಿ? Do you like coffee? Once again, do you like coffee? Do you like coffee? Once again, ಯಾಕೋ. ಓಕೆ, ಸೊ ಇಷ್ಟನ್ನ ಅರ್ಥ ಮಾಡ್ಕೋಬೇಕು. ಸೊ ಕ್ವಶನ್ ಆಗಿರ್ಬೇಕು. ನೋಡ್ರಿ, ಹೆಲ್ಪಿಂಗ್ ವರ್ಬನ್ನ ಬಳಸ್ಕೊಂಡು ಕೂಡ ನಾವೇನು ಮಾಡ್ಬೋದು, ಕ್ವಶನ್ಸ್ಗಳನ್ನು ಕ್ರಿಯೇಟ್ ಮಾಡಬಹುದು. ಈಸ್ ದೇರ್ ಯುವರ್ ಬುಕ್? ಇಲ್ಲಿ ಮಾಡಿದಾರೆ ನೋಡ್ರಿ, ಈಸ್ ದೇರ್ ಯುವರ್ ಬುಕ್? ಲಾಸ್ಟಿಗೆ ಕ್ವಶನ್ ಮಾರ್ಕ್ ಬಂತು. ಅರ್ಥ ಮಾಡ್ಕೊಂಡ್ಬಿಡ್ರಿ. ಸ್ಟಾರ್ಟಿಂಗ್ WH ಇಂದಾದ್ರೂ ಸ್ಟಾರ್ಟ್ ಆಗ್ತದ, ಇಲ್ಲಾಂದ್ರೆ ಹೆಲ್ಪಿಂಗ್ ವರ್ಬ್ದಿಂದಾದ್ರೂ ಏನಾಗುತ್ತೆ, ಸ್ಟಾರ್ಟ್ ಆಗುವಂತಿದ್ದಾರೆ. ಎಂಡ್ ಆಗಿ ಏನಾಗಿರುತ್ತೆ, ಸೊ ಎಂಡ್ ಕ್ವಶನ್ ಮಾರ್ಕ್ ಬಂದಿದ್ರೆ ಅದಕ್ಕೆ ನಾವೇನಂತ ಕರಿಬೇಕು, ಇಂಟ್ರಾಗೇಟಿವ್ ಸೆಂಟೆನ್ಸ್. ವಿಚ್ ಸೆಂಟೆನ್ಸ್? ಇಂಟ್ರಾಗೇಟಿವ್ ಸೆಂಟೆನ್ಸ್. ತಿಳ್ಕೊಂಡ್ಬಿಟ್ರೆ ಸಿಂಪಲ್ ಆಗಿ, ಭಾಳ ಏನು ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡಿ, ಮುಂದುವರೆದು ನೆಕ್ಸ್ಟ್ ಈಗ ಅಸರ್ಟಿವ್ ಸೆಂಟೆನ್ಸ್ ಕ್ಲಿಯರ್ ಆಯಿತು. ಅಸರ್ಟಿವ್ ಸೆಂಟೆನ್ಸ್ ಏನಂತ ಗೊತ್ತಾಯಿತು. ನೆಕ್ಸ್ಟ್ ಇಂಟರಾಗೇಟಿವ್ ಗೊತ್ತಾಯಿತು. ಓಕೆ, ನೆಕ್ಸ್ಟ್ ಇನ್ನು ಮುಂದೆ ಇಂಪ್ಯಾರೇಟಿವ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಏನು ಹೇಳುತ್ತೆ ಇಂಪ್ಯಾರೇಟಿವ್ ಅನ್ನೋದ್ರ ಬಗ್ಗೆ ನೋಡೋಣ. ಇಲ್ಲಿದೆ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇದು. ನೋಡ್ರಿ, ಇಂಪ್ಯಾರೇಟಿವ್ ಸೆಂಟೆನ್ಸ್ ಅಂದ್ರೆ ಏನಿಲ್ಲ, ಆ ವಾಕ್ಯ ಯಾವಾಗಲೂ ಕ್ರಿಯಾಪದದಿಂದ ಸ್ಟಾರ್ಟ್ ಆಗ್ತಾ ಇರಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, ಆನ್ಸರ್ ದಿ ಕ್ವಶನ್ ಅಂತ ಕೊಟ್ಟಿರ್ತಾರ. ಆನ್ಸರ್ ದಿ ಕ್ವಶನ್ಸ್ ನೋಡ್ರಿ, ಆನ್ಸರ್ ಅನ್ನೋದೇನ್ರಿ, ಅನ್ನೋದು ಉತ್ತರ ಮಾಡೋದು ಕೂಡ ಒಂದು ಕೆಲಸ, ಹೌದಿಲ್ಲೋ? ಸೊ ಹಾಗಾಗಿ ಸೊ ಈ ವಾಕ್ಯ ಕ್ರಿಯಾಪದದಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ವರ್ಬ್ದಿಂದ ಸ್ಟಾರ್ಟ್ ಆಗ್ತಾ ಇದೆ. ಇಟ್ ಸ್ಟಾರ್ಟ್ಸ್ ವಿತ್ ವರ್ಬ್. ಸೊ ಹಾಗಾಗಿ ನಾವೇನಂತ ಕರಿಬೇಕಾಗತ್ತೆ, ಈ ವಾಕ್ಯಕ್ಕೆ ಇಂಪ್ಯಾರೇಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿಬೇಕಾಗತ್ತೆ ಸ್ನೇಹಿತರೆ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಬಿಡಿ. ಆ ವಾಕ್ಯ ಯಾವಾಗಲೂ ಕ್ರಿಯಾಪದದಿಂದ ಸ್ಟಾರ್ಟ್ ಆಗ್ತಾ ಇರಬೇಕು, ಆವಾಗ ನಾವು ಇಂಪ್ಯಾರೇಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ಸ್ ನೋಡ್ರಿ, ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ನೋಡ್ರಿ. ಸೊ ಕ್ಲಿಯರ್ ಮಾಡ್ಕೊಳ್ಳಿ ಇಲ್ಲಿ ಒನ್ಸ್ ಅಗೇನ್ ಎಕ್ಸಾಂಪಲ್ ಅನ್ನ. ಸೊ ನೋಡಿದ್ರೆ ಸೊ ನಿಮಗಿನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೋಡ್ರಿ, ಮೂವ್ ಅಂದ್ರೆ ಬೇಳೆ ಕಡೆ ಸ್ಥಳಾಂತರ ಮಾಡೋದು. ಮೂವ್ ದಟ್ ಬಾಕ್ಸ್. ಮೂವ್ ಅನ್ನೋದೇನ್ರಿ, ಬೇರೆ ಕಡೆ ಸ್ಥಳಾಂತರ ಮಾಡೋದು. ಅದು ಕೂಡ ಕೆಲಸನಾ?
ಸೊ ವರ್ಬ್ದಿಂದ ಸ್ಟಾರ್ಟ್ ಆಗ್ತಿದ್ದಾನೆ. ವರ್ಬ್ ಅಂದ್ರೇನು? ಕಾರ್ಯದ ಬಗ್ಗೆ ಮಾತಾಡೋದು. ವರ್ಬ್ ಅಂದ್ರೆ ಕಾರ್ಯ, ಕೆಲಸ, ಕೆಲಸದ ಬಗ್ಗೆ ಕೆಲಸ. ವರ್ಬ್ ಅಂದ್ರೆ ಕೆಲಸ. ಸೊ ನೋಡ್ರಿ, ಮೂವ್ ಅನ್ನೋದು ಒಂದು ವರ್ಬ್. ಇದು ವರ್ಬ್, ಇಟ್ ಈಸ್ ಆಲ್ಸೋ ವರ್ಬ್. ಓಕೆ, ಸೊ ಹಾಗಾಗಿ ಸೊ ವರ್ಬ್ದಿಂದ ಸ್ಟಾರ್ಟ್ ಆಗ್ತಾ ಇದೆ. ಮೂವ್ ದಟ್ ಬಾಕ್ಸ್, ಮೂವ್ ದಟ್ ಬಾಕ್ಸ್ ವರ್ಬ್ದಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಇದನ್ನು ನಾವೇನು ಕರಿಬೇಕು? ಇಂಪ್ಯಾರೇಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿಬೇಕಾಗತ್ತೆ. ನೆಕ್ಸ್ಟ್, ಗೋ ಬ್ಯಾಕ್ ಟು ಸ್ಕೂಲ್. ಗೋ ಬ್ಯಾಕ್ ಟು ಸ್ಕೂಲ್. ಗೋ ಅನ್ನೋದೇನ್ರಿ? ಹೋಗು, ಹೋಗು ಅಂತ ಹೇಳ್ತಿದ್ದಾರೆ. ಹೋಗು ಅನ್ನೋದು ಕೂಡ ಒಂದು ಕೆಲಸ. ನೆಕ್ಸ್ಟ್, ಈಟ್ ಯುವರ್ ಲಂಚ್. ತಿನ್ನು, ತಿನ್ನೋದು ಕೂಡ ಒಂದು ಕೆಲಸ. ತಿನ್ನೋದು ಕೂಡ ಏನೋ ಒಂದು ಕೆಲಸ. ಮಲಗೋದು ಕೂಡ ಒಂದು ಕೆಲಸ. ಓಡೋದು ಕೂಡ ಕೆಲಸ, ಒಂದು ಕೆಲಸ. ಓದೋದು ಕೂಡ, ಓದೋದು, ಸ್ಟಡಿ, ರೀಡ್. ರೀಡ್ ಯುವರ್ ಬುಕ್. ರೀಡ್ ಯುವರ್ ಬುಕ್. ರೀಡ್ ಅಂದರೆ ಓದು, ಓದು ಅನ್ನೋದು ಕೂಡ ಒಂದೇನೋ ಕೆಲಸ. ಸೊ ಹಾಗಾಗಿ ಆ ವಾಕ್ಯ ಕೆಲಸದಿಂದ ಸ್ಟಾರ್ಟ್ ಆಗ್ತಾ ಇದ್ರೆ ಅದನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ಬಿಡ್ರಿ. ಇಟ್ ಈಸ್ ಆನ್ ಇಂಪ್ಯಾರೇಟಿವ್ ಸೆಂಟೆನ್ಸ್. ನೆಕ್ಸ್ಟ್, ವಾಶ್ ಯುವರ್ ಹ್ಯಾಂಡ್. ಇಲ್ಲಿ ಯುವರ್ ಅಂತಾಗಿದೆ, ಹ್ಯಾಂಡ್ ಅಂತ ಮಾಡ್ಕೊಂಬಿಡಿ. ವಾಶ್ ಯುವರ್ ಹ್ಯಾಂಡ್. ಓಕೆ, ವಾಶ್ ಯುವರ್ ಹ್ಯಾಂಡ್. ಕೈ ಸ್ವಚ್ಛತೆ ಮಾಡ್ರಿ ಅಂದರೆ ಕೈಯನ್ನು ಸ್ವಚ್ಛ ಮಾಡ್ಕೊಳ್ರಿ ಅಂತ. ಸ್ವಚ್ಛತೆ ಅನ್ನೋದು ಕೂಡ ಏನ್ರಿ? ಕೆಲಸ. ಕ್ಲೀನ್ ಯುವರ್ ರೂಮ್. ಕ್ಲೀನ್ ಯುವರ್ ರೂಮ್. ನೋಡ್ರಿ, ಕ್ಲೀನ್ ಅಂದ್ರೆ ಸ್ವಚ್ಛ ಮಾಡ್ರಿ. ಸ್ವಚ್ಛತೆ ಅನ್ನೋದು ಕೂಡ ಒಂದು ಕೆಲಸ. ಸೊ ಹಾಗಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಿಂಪಲ್ ಆಗಿ ಆ ವಾಕ್ಯ ಕ್ರಿಯಾಪದದಿಂದ ಸ್ಟಾರ್ಟ್ ಆಗ್ತಾ ಇದ್ರೆ ಸೊ ಅದೇನಾಗುತ್ತೆ? ಸೊ ಇಂಪ್ಯಾರೇಟಿವ್ ಸೆಂಟೆನ್ಸ್ ಆಗುತ್ತೆ. ಕ್ಲೀನ್ ಅಪ್ ಯುವರ್ ಮೌತ್. ನಿಮ್ಮ ಬಾಯಿಯನ್ನು ಸ್ವಚ್ಛಗೊಳಿಸ್ಕೊಳ್ರಿ. ಓಕೆ, ಕ್ಲೀನ್ ಅಪ್ ಯುವರ್ ಮೌತ್. ಕ್ಲೀನ್ ಅನ್ನೋದು ಕೂಡ ಒಂದು ಕೆಲಸ, ವರ್ಬ್. ವರ್ಬ್ ಎಲ್ಲೋ ಇದು. ಸೊ ಹಾಗಾಗಿ ಆ ವಾಕ್ಯ ವರ್ಬ್ದಿಂದ ಸ್ಟಾರ್ಟ್ ಆಗ್ತಾ ಇದ್ರೆ ಅದನ್ನು ನಾವೇನು ಕರಿಬೇಕಾಗುತ್ತೆ? ಇಂಪ್ಯಾರೇಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿಬೇಕಾಗುತ್ತೆ ಸ್ನೇಹಿತರೆ. ಸೊ ಇಷ್ಟು ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಮೂರನೇದು ನೋಡ್ರಿ, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಸಾರಿ, ಇದು ನಾಲ್ಕನೇ ಸೆಂಟೆನ್ಸ್, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ವಾಟ್ ಈಸ್ ಆನ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಪ್ರಶ್ನೆ ಕೇಳ್ತಾರೆ. Is exclamatory sentence we express our feelings, thoughts, expression our happy moments or sad moments. It's called a exclamatory sentence. ನೋಡ್ರಿ, ನಮ್ಮ ಭಾವನೆಯನ್ನ ವ್ಯಕ್ತಪಡಿಸುವಂತಿರಬೇಕು. ನಮ್ಮ ಭಾವನೆಯನ್ನ ವ್ಯಕ್ತಪಡಿಸುವಂತಿರಬೇಕು. ಭಾವನೆಯನ್ನ ವ್ಯಕ್ತಪಡಿಸ್ತಿರ್ಬೇಕು. ಸೊ ಅವುಗಳನ್ನು ನಾವೇನು ಕರಿತೀವಿ? ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್, ಭಾವಸೂಚಕ ವಾಕ್ಯಗಳು ಅಂತ ಕನ್ನಡದಲ್ಲಿ ಕರಿತೀವಿ ಸ್ನೇಹಿತರೆ. ನೋಡ್ರಿ, ನೀವು ಇದನ್ನು ನೀಟಾಗಿ ಇಂಗ್ಲೀಷ್ ಗ್ರಾಮರ್ನ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಕನ್ನಡ ಗ್ರಾಮರ್ಗಿಂತನೂ ಈಸಿ ಇದೆ. ಕನ್ನಡ ಗ್ರಾಮರ್ಗಿಂತನೂ ಬೇಸಿಕ್ ಲೆವೆಲಿಂದ ಹೇಳ್ತಾ ಇದ್ದೀವಿ ಸ್ನೇಹಿತರೆ, ಅರ್ಥ ಮಾಡ್ಕೊಂಡ್ಬಿಡ್ರಿ. ಸೊ ಕನ್ನಡ ಗ್ರಾಮರು ಮತ್ತು ಇಂಗ್ಲೀಷ್ ಗ್ರಾಮರ್ಗೂ ಕಂಪೇರ್ ಮಾಡಿದ್ರೆ ಸೊ ನನ್ನ ಪ್ರಕಾರ ಇಂಗ್ಲೀಷ್ ಗ್ರಾಮರ್ ಹೆವಿ ಈಸಿ ಇದೆ. ಇಟ್ ಈಸ್ ನಾಟ್ ಈಸಿ, ಇಟ್ ಈಸ್ ವೆರಿ 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 ಈಸಿ. ಇಂಗ್ಲೀಷ್ ಗ್ರಾಮರ್ ಈಸ್ ನಾಟ್ ಈಸಿ, ಇಂಗ್ಲೀಷ್ ಗ್ರಾಮರ್ ಈಸ್ ಅ ವೆರಿ 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 ಈಸಿ ಸಬ್ಜೆಕ್ಟ್. ಸೊ ಹಾಗಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸುವಾಗ ನಾವು ಎಕ್ಸ್ಕ್ಲಾಮೇಟರಿ ವಾಕ್ಯಗಳನ್ನ ಬಳಸ್ತೀವಿ ಸ್ನೇಹಿತರೆ. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಕೇಳ್ಬೋದು ಅಂತಂದ್ರೆ, ನೋಡ್ರಿ, ಒಂದು ಪ್ರಶ್ನೆ ಕೊಡ್ತಾನಮ್ಮ, ಇದನ್ನ ಕೊಟ್ಟಿರಲ್ಲ. ಸೊ ಇದು ನಾನು ರೌಂಡ್ ಹಾಕಿದ್ದೀನಲ್ಲ, ಸೊ ಇದು ಕೊಟ್ಟಿರಲ್ಲ. ಸೊ ಈ ವಾಕ್ಯ ಕೊಟ್ಟಿರ್ತಾನಮ್ಮ, ಕೆಳಗಡೆ 4 ಆಪ್ಷನ್ಸ್ ಕೊಟ್ಟಿರ್ತಾನಮ್ಮ. ಕೆಳಗಡೆ ಈ 4 ಆಪ್ಷನ್ಸ್ ಕೊಟ್ಟಿರ್ತಾನ ಅವನು. ಈ 4 ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾನೆ ಕೆಳಗಡೆ. ಹುರ್ರೆ, ಅಲಾಸ್, ವಾವ್, ಓ ಅಂತ ಹೇಳಿ. ಔಚ್ ಕೂಡ ಬರುತ್ತೆ ಇದರಲ್ಲಿ, ಔಚ್ ಕೂಡ ಬರುತ್ತೆ. ಒನ್ಸ್ ಅಗೇನ್ ಔಚ್ ಕೂಡ ಬರುತ್ತೆ. ಒನ್ಸ್ ಅಗೇನ್ ಔಚ್. 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 ಔಚ್ ಅಂತ ಯಾವಾಗ ಬಳಸ್ತೀವಿ ಸರ್? ಹಾಗಾದ್ರೆ ನೋಡ್ರಿ, ಹೇಳ್ತೀನಿ ನಾನು ನಿಮಗೆ. ಈ ಥರ ಒಂದು ವಾಕ್ಯ ಕೊಟ್ಟಿರ್ತಾನೆ ಅವನು, ಈ ಥರ ಒಂದು ಏನು ಕೊಟ್ಟಿರ್ತಾನೆ, ಸೆಂಟೆನ್ಸ್ ಕೊಟ್ಟಿರ್ತಾನೆ. ಸೊ ವಿಚ್ ಆಫ್ ದಿ ಸೂಟೇಬಲ್ ಸೆಂಟೆನ್ಸ್ ಇನ್ ಗಿವನ್ ಬೆಲೋ ಅಂತ ಹೇಳಿ ಕೊಟ್ಟಿರ್ತಾನೆ ನಾವು. ವಿ ವನ್ ದಿ ಮ್ಯಾಚ್ ಅಂತ ಕೊಟ್ಟಿರ್ತಾನವ. ನೋಡ್ರಿ, ನಾವು ಹುರ್ರೆ ಅಂತಂದ್ರೆ ಅರ್ಥ ಮಾಡ್ಕೋಬೇಕು ಫಸ್ಟ್. ಸಂತೋಷವಾಗಿದ್ದಾಗ ನಾವು ಹುರ್ರೆ ಅನ್ನೋ ಪದವನ್ನು ಬಳಸ್ತೀವಿ. ಸಂತೋಷವಾಗಿದ್ದಾಗ ನಾವು ಹುರ್ರೆ ಅಂತ ಬಳಸ್ತೀವಿ. ನೋಡ್ರಿ, ವಿ ವನ್ ದಿ ಮ್ಯಾಚ್, ಗೆದ್ದಾಗ ನಾವು ಸಂತೋಷದಿಂದ ಮಾತಾಡ್ತೀವಿಲ್ರಿ, ನಮ್ಮ ಭಾವನೆ ಸಂತೋಷದಿಂದ ವ್ಯಕ್ತಪಡಿಸ್ತೀವಿಲ್ಲೋ. ಸೊ ಹಾಗಾಗಿ ಸಂತೋಷವಾಗಿದ್ದಾಗ ಹುರ್ರೆ, ವಿ ವನ್ ದಿ ಮ್ಯಾಚ್ ಅಂತ ಹೇಳ್ಬೇಕು.
ನೆಕ್ಸ್ಟ್ ಸರ್ ದುಃಖವಾದಾಗ ಏನು ಬಳಸ್ಬೇಕು ಸರ್ ಹಾಗಾದ್ರೆ? ಸರ್ ದುಃಖವಾದಾಗ ಏನು ಬಳಸ್ಬೇಕು ಸರ್ ಹಾಗಾದ್ರೆ? ನೋಡ್ರಿ, ದುಃಖವಾದಾಗ ಹಿ ವಾಸ್ ಡೈಡ್. ಯಾರೇ ಅಲ್ಲಿ ನಮ್ಮ ಶತ್ರು ಕೂಡ ತಿರ್ಕೊಂಡ್ರು ಏನಾಗುತ್ತೆ, ಮರಣ ಹೊಂದಿದ್ರು ಕೂಡ ಏನಾಗುತ್ತೆ, ನಮಗೆ ದುಃಖ ಆಗುತ್ತೆ ಎಲ್ಲೋ ಒಂದು ಕಡೆ. ಸೊ ಹಾಗಾಗಿ ಹಿ ವಾಸ್ ಡೈಡ್. ಸೊ ದುಃಖವಾದಾಗ ನಾವು ಅಲಹಾಸ್ ಬಳಸ್ಬೇಕು ಸ್ನೇಹಿತರೆ. ಅಲಹಾಸ್ ಅನ್ನೋ ಎಕ್ಸ್ಕ್ಲಮೇಟರಿ ಪದವನ್ನು ಬಳಸಬೇಕು. ಅಲ್ಹಾಸ್. ಹುರ್ರೆ ಅಂದರೆ ಸಂತೋಷವಾಗಿದ್ದಾಗ. ಹುರ್ರೆ ಅಂದ್ರೆ ಏನೋ ಸಂತೋಷವಾಗಿದ್ದಾಗ ಬಳಸಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ನೋಡ್ರಿ, ವಾಟ್ ಅ ಬ್ಯೂಟಿಫುಲ್ ಶಾಟ್. ಇದು ಡಿವೈಡ್ ಮಾಡ್ರಿ. ವಾಟ್ ಎ ಬ್ಯೂಟಿಫುಲ್ ಶಾಟ್. ಈಗ ವಿರಾಟ್ ಕೊಹ್ಲಿ ಅವರು ಏನೋ 1 ಬಾಲ್ ಟು 6 ರನ್ ಬೇಕಾಗಿರ್ತದೆ, 1 ಆಫ್ 6 ರನ್ ಬೇಕಾಗಿರ್ತದೆ. ಸೊ ಆವಾಗ ಏನು ಮಾಡುತ್ತೆ ವಿರಾಟ್ ಕೊಹ್ಲಿ ಅವರು, ಸೊ 6 ಹೊಡಿರ್ತಾರೆ. ಆವಾಗ ನಾವು ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ, ನಮ್ಮ ಭಾವನೆಯನ್ನು ಏನು ಮಾಡ್ತೀವಿ, ಎಕ್ಸ್ಪ್ರೆಸ್ ಮಾಡ್ತೀವಿ. ವಾಟ್ ಎ ಬ್ಯೂಟಿಫುಲ್ ಶಾಟ್ ಅಂಥೇಳಿ. ಸೊ ವಾವ್ ಅನ್ನೋದೇನೋ ಆಶ್ಚರ್ಯವಾದಾಗ ಏನು ಮಾಡಬೇಕಾಗತ್ತೆ, ವಾವ್ ಅಂತ ಹೇಳಿ ಬಳಸಬೇಕಾಗತ್ತೆ ಸ್ನೇಹಿತರೆ. ಹೌದಾ? ವಾವ್ ಅನ್ನೋದು ಏನೋ, ಅಲಾಸ್ ಅಂದರೆ ಏನೋ, ಹುರ್ರೆ ಅಂದರೆ ಏನೋ, ಓ ಅಂದರೆ ಏನೋ. ಓ ಮೈ ಗಾಡ್, ಓ ಮೈ ಗಾಡ್, ಐ ಕೆನಾಟ್ ಬಿಲೀವ್. ನಂಗೆ ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ನಾವು ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಕೆಲಸ ಆದರೆ ಆವಾಗ ನಾವು ಸೊ ಈ ಭಾವನೆಯನ್ನು ವ್ಯಕ್ತಪಡಿಸ್ತೀವಿ, ಓ ಅನ್ನೋ ಭಾವನೆಯನ್ನು ವ್ಯಕ್ತಪಡಿಸ್ತೀವಿ. ಸರ್ ಹಾಗಾದರೆ ಔಚ್ ಅನ್ನೋ ಭಾವನೆ ಯಾವಾಗ ವ್ಯಕ್ತಪಡಿಸ್ತೀವಿ? ಔಚ್, OUCH. ಔಚ್ ಅಂದರೆ ನಾವು ಯಾವಾಗ ಬಳಸ್ತೀವಿ? ತಪ್ಪು ಮಾಡಿದಾಗ ಬಳಸ್ತೀವಿ. ತಪ್ಪು ಮಾಡಿದಾಗ ನಮ್ಮಿಂದ ಏನೋ ತಿಳಿದೇನೆ ತಪ್ಪಾಯಿತು ಅಥವಾ ತಿಳಿದು ತಪ್ಪಾಯಿತು, ಆವಾಗ ನಾನು ಔಚ್ ಅನ್ನೋ ಭಾವ ಸೂಚಕವನ್ನು ಬಳಸ್ತೀವಿ. ಔಚ್ ಅಂತನೋ ಭಾವ ಸೂಚಕ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ನ ಬಳಸ್ತೀವಿ ಸ್ನೇಹಿತರೆ. ಗೊತ್ತಿರಲಿ ನೀಟಾಗಿ. ಹುರ್ರೆ ಅಂತ ಅನ್ನೋದನ್ನ ಯಾವಾಗ ಬಳಸ್ತೀವಿ? ಅಲಾಸ್ ಅಂತ ಅನ್ನೋದನ್ನ ಯಾವಾಗ ಬಳಸ್ತೀವಿ? ವಾವ್ ಅನ್ನೋದು ಯಾವಾಗ ಬಳಸ್ತೀವಿ? ಓ ಅಂತ ಅನ್ನೋದು ಯಾವಾಗ ಬಳಸ್ತೀವಿ? ಔಚ್ ಅನ್ನೋದು ಯಾವಾಗ ಬಳಸ್ತೀವಿ ಅಂತ ಅನ್ನೋದು ಕ್ಲಿಯರ್ ಆಗಿದ್ದರೆ ನೀವು ಆಗಿ ಸೊ ಆ ಸೆಂಟೆನ್ಸನ್ನು ನೀಟಾಗಿ ಓದ್ಕೊಂಡ್ರೆ ಆಗಿ ಆನ್ಸರ್ಸನ್ನು ಗುರುತು ಮಾಡ್ಕೋಬೋದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಮುಂದುವರೆದ ಸೆಂಟೆನ್ಸ್ ನೋಡ್ರಿ. ಲಾಸ್ಟ್ ಸೆಂಟೆನ್ಸ್ ನೋಡಿ. ದಿಸ್ ಇಸ್ ದಿ ಲಾಸ್ಟ್ ಸೆಂಟೆನ್ಸ್ ಆಫ್ ದಿಸ್ ಟಾಪಿಕ್. ಯಾವ ಸೆಂಟೆನ್ಸು? ಆಪ್ಟೇಟಿವ್ ಸೆಂಟೆನ್ಸ್. ಯಾರು ಹೇಳ್ತೀರಿ ಆಪ್ಟೇಟಿವ್ ಸೆಂಟೆನ್ಸ್ ಅಂದರೆ ಏನಂತ? ನೋಡ್ರಿ, ಸಿಂಪಲ್ ಆಗಿ ಆಪ್ಟೇಟಿವ್ ಸೆಂಟೆನ್ಸ್ ಅಂದರೆ ನಾವು ವಿಶ್ ಮಾಡುವಂತಹ ಸಂದರ್ಭದಲ್ಲಿ ಈ ಆಪ್ಟೇಟಿವ್ ಸೆಂಟೆನ್ಸನ್ನು ಬಳಸ್ಕೊಂಡು ವಿಶ್ ಮಾಡ್ತೀವಿ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಬ್ರೈಟ್ ಫ್ಯೂಚರ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಬ್ರೈಟ್ ಫ್ಯೂಚರ್ ಅಂದ್ರೆ ನಿನ್ನ ಮುಂದಿನ ಸುಖ ಜೀವನಕ್ಕೆ ಏನಾಗಲಿ ಒಳ್ಳೇದಾಗಲಿ ಅಂಥೇಳಿ, ನಿನ್ನ ಮುಂದಿನ ಜೀವನಕ್ಕೆ ಒಳ್ಳೇದಾಗಲಿ ಅಂಥೇಳಿ ವಿಶ್ ಮಾಡ್ತಾ ಇದ್ದೀವಿ. ನೋಡ್ರಿ, ಆಪ್ಟೇಟಿವ್ ಸೆಂಟೆನ್ಸ್ ಅಂದ್ರೆ ಏನು ಮಾಡೋದು? ವಿಶ್ ಮಾಡುವಂತಹ ವಾಕ್ಯಗಳು ನಿಮಗೆ ಏನಾದರೂ ಕಂಡು ಬಂದರೆ ಅವು ಯಾವಾಗುತ್ತೆ? ಆಪ್ಟೇಟಿವ್ ಸೆಂಟೆನ್ಸ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಹ್ಯಾಪಿ ಜರ್ನಿ ವಿಶ್ ಮಾಡ್ತೀವಲ್ರಿ, ಎಲ್ಲಿಗೆ ಹೋಗ್ತಾ ಇರ್ತೀರಿ, ಅವಾಗ ನೀವೇನಂತೀರಿ? ಹ್ಯಾಪಿ ಜರ್ನಿ ಅಂತ ಹೇಳಿ ಕರಿತೀವಿ. ಹ್ಯಾಪಿ ಜರ್ನಿ ಅಂತ ಹೇಳಿ ವಿಶ್ ಮಾಡಿರ್ತೀರಿ. ಅರ್ಥ ಮಾಡ್ಕೊಂಬಿಡ್ರಿ, ವಿಶ್ ಮಾಡುವಂತಹ ಯಾವುದೇ ವಾಕ್ಯ ಕಂಡು ಬರಲಿ, ಅದಕ್ಕೆ ನಾವೇನು ಕರಿಬೇಕು? ಆಪ್ಟೇಟಿವ್ ಸೆಂಟೆನ್ಸ್ ಅಂತ ಹೇಳಿ ಕರಿಬೇಕಾಗುತ್ತೆ. ನೆಕ್ಸ್ಟ್ ನೋಡ್ರಿ, ವಿಶ್ ಯು ಹ್ಯಾಪಿ ಬರ್ತ್ಡೇ ಅಮರ್. ನಾನು ಯಾವುದೋ ಒಂದು ಹೆಸರನ್ನು ತಗೊಂಡಿದ್ದೀನಿ, ಅಮರ್. ವಿಶ್ ಯು ಹ್ಯಾಪಿ ಬರ್ತ್ಡೇ ಅಮರ್ ಅಂದರೆ ಅಮರ್ಗೆ ನಾನು ಏನು ಮಾಡ್ತಾ ಇದ್ದೀನಿ? ವಿಶ್ ಮಾಡ್ತಾ ಇದ್ದೀನಿ ಹ್ಯಾಪಿ ಬರ್ತ್ಡೇ ಅಂಥೇಳಿ. ಸೊ ವಿಶ್ ಮಾಡುವಂತಹ ಯಾವುದೇ ಪದ ಇರಲಿ, ಸೊ ಅವಾಗ ನಾನು ಆಪ್ಟೇಟಿವ್ ಸೆಂಟೆನ್ಸ್ ಅಂತೇಳಿ ಕರಿಬೇಕಾಗುತ್ತೆ ಸ್ನೇಹಿತರೆ. ಇಷ್ಟು ಕ್ಲಾರಿಟಿ ನಿಮಗೆ ಇರಬೇಕು. ನೆಕ್ಸ್ಟ್, ಕಂಗ್ರಾಚುಲೇಷನ್ಸ್ ಅನ್ನೋದು ಕೂಡ. ನೆಕ್ಸ್ಟ್, ಹ್ಯಾಪಿ ಮ್ಯಾರಿಡ್ ಲೈಫ್, ಮೇ ಗಾಡ್ ಬ್ಲೆಸ್ ಯು. ಇವೆಲ್ಲ ವಿಶ್ ಮಾಡುವಂತಹ ಪದಗಳು. ಸೊ ಹಾಗಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಿಂಪಲ್ ಆಗಿ ವಿಶ್ ಮಾಡುವಂತಹ ಯಾವುದೇ ಪದ ಇರಲಿ ಅದಕ್ಕೆ ನಾನು ಏನು ಕರಿಬೇಕು? ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ಬಿಡಿ, ಆಪ್ಟೇಟಿವ್ ಸೆಂಟೆನ್ಸ್ ಅಂಥೇಳಿ. ಇದಿಷ್ಟು ನಿಮ್ಮ ಇವತ್ತಿನ ತರಗತಿಯಾಗಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಅನ್ನು ಕೇಳಿರ್ತೀನಿ ಸ್ನೇಹಿತರೆ. ಸೊ ಅದನ್ನು ಯಾರು ಆನ್ಸರ್ ಮಾಡಿರ್ತಾರೋ ನೋಡೋಣ. ಸಿಂಪಲ್ ಆಗಿ ಒಂದು ಪ್ರಶ್ನೆ ಕಾಣ್ತಾ ಇದೆ ನೋಡಿ. ಸೊ ಯಾರು ಆನ್ಸರ್ ಮಾಡ್ತೀರಿ ಇದನ್ನ? ಇಲ್ಲಿ ನೋಡಿ, ಹೌ ಮೆನಿ ನೋಟ್ಬುಕ್ಸ್ ಆರ್ ದೇರ್ ಅಂತ ಹೇಳಿದೆ. ಹೌ ಮೆನಿ ನೋಟ್ಬುಕ್ಸ್ ಆರ್ ದೇರ್. ನೋಡ್ರಿ, ಫಸ್ಟ್ ಏನಿದೆ? ಸೊ ಕ್ವಶನಿಂದ ಕ್ವಶನ್ ಸ್ಟಾರ್ಟ್ ಆಗ್ತಾ ಇದೆ ನೋಡ್ರಿ. ಕ್ವಶನ್ ಲಾಸ್ಟಿಗೆ ಕ್ವಶನ್ ಮಾರ್ಕ್ ಬಂದಿದೆ. ಅಸರ್ಟಿವ್ ಸೆಂಟೆನ್ಸ್ ಆಗುತ್ತಾ, ಇಂಟರಾಗೇಟಿವ್ ಸೆಂಟೆನ್ಸ್ ಆಗುತ್ತಾ, ಅಥವಾ ಆಪ್ರೇಟಿವ್ ಆಗುತ್ತಾ, ಅಥವಾ ಎಕ್ಸ್ಕ್ಲಮೇಟರಿ ಆಗುತ್ತಾ, ಅಥವಾ ಇಂಟರಾಗೇಟಿವ್ ಆಗುತ್ತಾ ಹೇಳಬೇಕು, ಅಥವಾ ಇಂಟರಾಗೇಟಿವ್ ಆಗುತ್ತಾ, ಯಾವುದಾಗುತ್ತಾ? ನೋಡ್ರಿ, ಯಾವಾಗಲೂ ಆ ವಾಕ್ಯ ಕ್ವಶನಿಂಗಿಂದ ಕೂಡಿದ್ರೆ ಸೊ ನಾನು ಹೇಳಿದ್ದೀನಿ ಇಂಪ್ಯಾರೇಟಿವ್ ಸೆಂಟೆನ್ಸ್. ಇಟ್ ಈಸ್ ಆನ್ ಇಂಪ್ಯಾರೇಟಿವ್ ಸೆಂಟೆನ್ಸ್. ಎಲ್ಲಿದೆ ನೋಡ್ರಿ ಇಂಪ್ಯಾರೇಟಿವ್ ಸೆಂಟೆನ್ಸು? ಸೊ ಇಲ್ಲೆಲ್ಲೂ ಇಲ್ಲ.
ಸೊ ಆ್ಯಕ್ಚುಲಿ ಇದು ಇಂಪ್ಯಾರೇಟಿವ್ ಸೆಂಟೆನ್ಸೇ ಆಗಬೇಕಾಗಿತ್ತು ಸ್ನೇಹಿತರೆ, ಇದೇನಿದೆಯಲ್ಲ ಸೊ ಇದು ಇಂಪ್ಯಾರೇಟಿವ್ ಸೆಂಟೆನ್ಸ್ ಅಂತ ಹೇಳಬೇಕಾಗಿತ್ತು. ಸೊ ಟೈಪ್ ಮಿಸ್ಟೇಕ್ ಆಗಿದೆ. ಇಂಪ್ಯಾರೇಟಿವ್ ಸೆಂಟೆನ್ಸ್ ನೋಡ್ರಿ, ಕ್ವಶನಿಂಗಿಂದ ವಾಕ್ಯ ಕೂಡಿದ್ರೆ ಅದಕ್ಕೆ ನಾವೇನಂತ ಕರಿಬೇಕು ಸ್ನೇಹಿತರೆ? ಇಂಪ್ಯಾರೇಟಿವ್ ಅಂತ ಹೇಳಿ ಕರಿಬೇಕಾಗುತ್ತೆ. ಸೊ ಇಷ್ಟು ನಾನು ನೀಟಾಗಿ ನೀವು ಕಲ್ತಿದ್ದೆ ಆದರೆ ಸೊ ಬರ್ತಕ್ಕಂಥ ಯಾವುದೇ ಎಕ್ಸಾಮ್ ಆಗಲಿ ಸೊ ಸೆಂಟೆನ್ಸ್ ಟಾಪಿಕ್ ಮೇಲೆ ವೆರಿ ಈಸಿ ಆಗಿರ್ತಕ್ಕಂಥ ಟಾಪಿಕ್, ಅಷ್ಟೇನು ಡಿಫಿಕಲ್ಟ್ ಇಲ್ಲ. ಇಂಗ್ಲೀಷ್ ಗ್ರಾಮರ್ನೇ ಅತಿ ಈಸಿ ಆಗಿರ್ತಕ್ಕಂಥ ಟಾಪಿಕ್ ಯಾವುದು ಅಂತ ಕೇಳಿದ್ರೆ ಈ ಇಂಗ್ಲೀಷ್ ಗ್ರಾಮರ್, ಈ ಸೆಂಟೆನ್ಸ್ ಅನ್ನೋ ಟಾಪಿಕ್. ಸೊ ಏನಿಲ್ಲ ಇದರಲ್ಲಿ ನೀವು ಜಸ್ಟ್ ನಾರ್ಮಲ್ ನಾಲೆಜ್ ಇದ್ರೂ ಕೂಡ ಇದನ್ನ ಅರ್ಥ ಮಾಡ್ಕೋಬಹುದು. ಯಾಕಂತಂದ್ರೆ ಅಸೆಟಿವ್ ಸೆಂಟೆನ್ಸು ಮತ್ತು ಇಂಪ್ಯಾರೇಟಿವ್, ಇಂಟರಾಗೇಟಿವ್, ಎಕ್ಸ್ಕ್ಲಮೇಟರಿ, ಆಪ್ರೇಟಿವ್ ಸೆಂಟೆನ್ಸ್ ಯಾವುದಂತ ಹೇಳಿ ಗೊತ್ಕೊಳ್ಳಿಕ್ಕೆ ಬಹಳ ಟೈಮ್ ಬೇಕಾಗಿಲ್ಲ. ಸೊ ಅಕ್ಯುರೇಟ್ ಆಗಿ ಒಂದು ಕಲ್ತ್ರೆ ಇನ್ನೊಂದಕ್ಕೆ ಲಿಂಕ್ ಇದೆ, ಒಂದು ಕಲ್ತ್ರೆ ಸೊ ಉಳಿದೆಲ್ಲ 4 ಸೆಂಟೆನ್ಸ್ಗಳ ಬಗ್ಗೆ ನೀವು ಆನ್ಸರ್ನ ಮಾಡ್ಬೋದು. ಸೊ ಈಸಿ ಆಗಿರ್ತಕ್ಕಂಥ ಒಂದು ಟಾಪಿಕ್ ಇದು ಸೆಂಟೆನ್ಸ್. ಓಕೆ, ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ಕ್ಲಾಸ್ನ ಲಿಂಕ್ ಶೇರ್ ಮಾಡಿದ್ದೆ. ಆದರೆ ಪಾಪ ಬಡ ವಿದ್ಯಾರ್ಥಿಗಳು ಕೂಡ ಭಾಳ ಯೂಸ್ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಥಿಯರಿ ರೂಪದಲ್ಲಿ ಅಧ್ಯಾಯವಾರು ನಿಮಗೆ ಕ್ಲಾಸಸ್ಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಸೊ ತಮ್ಮೆಲ್ಲರ ಬೆಂಬಲ ಇತ್ತು ಅಂತಂತಂದರೆ ಇನ್ನೂ ಒಳ್ಳೊಳ್ಳೆ ಕ್ಲಾಸನ್ನು ತರುವಂತಹ ಪ್ರಯತ್ನ ನಾವೆಲ್ಲರೂ ಮಾಡ್ತೀವಿ ಅಂತ ನಾವು ಒಂದು ಭರವಸೆನ ನೀಡ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.